ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಅದಿರಿ ಅಂದ್ಕೊಂಡೇವಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಬರ್ರಿ ಹೆಂಗಾರ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್. ನಿನ್ನೆ ಲಾಗ್ ಹಾಕಿಲ್ಲ, ಇವತ್ತು ಹಾಕತ್ತ ನೋಡ್ರಿ. ನಾನು ನಿನ್ನಿಂದ ಅಡುಗೆ ಹಾಕ್ಬೇಕನ್ನತ್ತೀನಿ. ಆದ್ರೆ ಏನಾಯ್ತಂದ್ರೆ ನನಗೆ ಮಳೆ ಅಂತತ್ತಿತ್ತಲ್ರಿ, ಪಟ ಪಟ ಕೆಲಸ ಮಾಡ್ಕೋಬೇಕಂತ ಹೇಳಿ ಲೇಟ್ ಆಗಿಬಿಡ್ತು. ಅದಕ್ಕಾಗಿ ಮಾಡಿದ ಅಡುಗೆಗಳನ್ನೆಲ್ಲ ನಿಮ್ಗೆ ತೋರ್ಸತ್ತ ನೋಡ್ರಿ. ಯಾರ್ಯಾರಿಗೆಲ್ಲ ಪಲಾವ ಮತ್ತು ರೊಟ್ಟಿ, ಆನಂತರ ಇಲ್ಲೇ ಇನ್ನೊಂದು ಐಟಮ್ ಕೂಡ ತೋರಿಸ್ತೇನೆ ನಿಮ್ಗೆ. ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ, ಅಂದರೆ ಇನ್ನೊಂದು ಐಟಮ್ ತೋರಿಸ್ತಾನಲ್ರಿ, ಅವಾಗ ಇಷ್ಟ ಆಯ್ತಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ನಾನು ಏನು ಮಾಡ್ತೇನೆ ಅಂದ್ರೆ ಈ ಹೋಟೆಲ್ ಊಟ ಇಷ್ಟಪಡ್ತೇನೆ ಖರೆ, ಆದ್ರೆ ಹೋಟೆಲಿಂದ ತರ್ಸಂಗಿಲ್ಲ. ಅದನ್ನು ಏನು ಮಾಡ್ತಾನೆ ಮನೆ ಒಳಗಡೆ ಮಾಡ್ಕೊಂಡು ತಿಂದನು. ಅವ್ರು ಫುಲ್ ಎಣ್ಣೆ ತುಪ್ಪ ಬೆಣ್ಣೆ ಹಾಕಿ ಮಾಡ್ತಾರೋ, ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ ನನಗೆ ಬೇಕಾದಂಥ ಫುಡ್ಡನ್ನು ಇಷ್ಟ ಮಾಡ್ಕೊಂಡು ತಿಂದೇನು. ಬೆಳಗ್ಗೆ ಎದ್ದುಗಳನ್ನ ಇಲ್ಲೇ ಹೋಗಿದ್ನಿ ರೀ ಗಾರ್ಡನ್ಗೆ. ಅಂದರೆ ಗಾರ್ಡನ್ ನನಗೆ ಪಲಾವ್ ಎಲೆ ಬೇಕಾಗಿತ್ತು, ಅದನ್ನು ತರಕ್ಕೆ ಹೋಗಿದ್ನಿ. ತರಕ್ಕೆ ಹೋದ್ಗಳೇನೆ ಏನಾಯ್ತು, ಫುಲ್ ಎಷ್ಟು ಚಂದ ಕೆಂಪಂದು ಗುಲಾಬಿ ಆಗಿಬಿಟ್ಟಿತ್ತು. ನಂಗೆ ಭಾಳ ಲೈಕ್ ಆಯ್ತದು. ಆದಷ್ಟು ನಾನು ಗುಲಾಬಿ ಮಲ್ಲಿಗೆ ಭಾಳ ಇಷ್ಟಪಡ್ತೀನಿ. ಹಾಗಾಗಿ ಇದನ್ನು ನೋಡ್ರಿ, ನಾನು ಇದಕ್ಕೆ ಕತ್ರಿ ನೆನಪಾಗಲಿಲ್ಲ, ಹಂಗೆ ಹೋಗಿದ್ದೆ. ಆದಷ್ಟು ಅಂದರೆ ನಾನು ಕೈಲಿ ಮುರಿಯೋದಿಲ್ಲ, ನಾವೇನೋ ಮುರ್ಕೋದವ್ರು ಕತ್ರಿಲಿ ಅಂದ್ರೆ ಕಟ್ ಮಾಡೇ ತೊಗೊಂಡಿರ್ತೇವೆ. ಮತ್ತು ಇಲ್ಲೇ ಬರ್ಗೋಡ್ದನ ಅಲ್ಲಿ ಗುಲಾಬಿ ಹೂವು ಮತ್ತು ಹೊಳೆ ಎಲೆ ಹರ್ಕೊಂಬನ್ನೆಲ್ಲ ಬರ್ಗೋಡ್ದನ ಇದ್ರಿಗೆ ಮನೆ ಅಂಟಿ ರೀ. ಈ ಥರ ರೊಟ್ಟಿ ನಮ್ಮ ಪ್ಲೇಟ್ ಇತ್ತು, ಪ್ಲೇಟ್ನ್ಯಾಗ ಡೊಣ್ಣಗಾಯಿ ಪಲ್ಯ, ಸಬ್ಬಸ್ಗೆ, ಮೂಲಂಗಿ ಪಚ್ಚಡಿ, ಖಾರ. ಅವ್ರು ಎದ್ದೆದ್ಗಳು ರೊಟ್ಟಿ ತಿಂತಾರೆ, ಹಾಗಾಗಿ ತಂದು ಕೊಟ್ಟರು. ಇಲ್ಲೇ ನಾನು ಯಜಮಾನ್ರು ಹೊಲ್ಕೆ ಹೋಗಿದ್ರು, ಇನ್ನು ನಾಷ್ಟಾನ ಒಂದೇ ಥರ ಮಾಡ್ರಿ ಆತಂಥೇಳಿ ಪಲಾವ್ ಮಾಡತ್ತೀನಿ. ಪಲಾವ್ ಜೊತೆ ನಾನಿಲ್ಲೇ ಇನ್ನೂ ಅಂದ್ರೆ 9 ಗಂಟೆ ಆಗಿ ಬಂದೈತಿ, ಇನ್ನಾರು ಟೀ ಕುಡಿದಿರ್ಕಿಲ್ಲ. ಅದೊಂದು ಹ್ಯಾಬಿಟ್ ಆಗಿಬಿಡ್ತದೆ ರೀ ಟೀ ಕುಡಿಯೋದು ಅನ್ನೋದು. ನಾನು ಏನು ಮಾಡ್ತೇನೆ, ಬೆಳಗ್ಗೆದು ಬಿಸಿನೀರು ಕುಡಿತೇನೆ, ಆನಂತರ ಜೀರಿಗೆ ನೀರು ಕುಡಿತೇನೆ, ಆಮೇಲೆ ಟೀ. ಅದು ನಾಷ್ಟಾದ ಆದಮೇಲೆ ಒಂದು ಸ್ವಲ್ಪ ಲೈಟಾಗೆ ಕುಡಿದಿರ್ತೇನೆ. ಅವ್ರ ಅಂಟಿ ರೊಟ್ಟಿದು ತಂದು ಕೊಟ್ರಲ್ಲ, ನಂದು ಇನ್ನೂ ಏನಂದ್ರೆ ಜಳಕ ಮಾಡಿ ಮಧ್ಯಾಹ್ನ ಊಟಕ್ಕೆ ನಾನು ರೊಟ್ಟಿ ತಿಂದಿರ್ತೇನೆ. ಹಾಗಾಗಿ ಯಜಮಾನ್ರು ತಿಂತಾರೆ ಬಿಡತ್ತಂಥೇಳಿ ನಾನು ರೊಟ್ಟಿ ತಿನ್ನಕ್ಕೆ ಹೋಗಲಿಲ್ಲ. ಇಲ್ಲೇ ಮಗಳನ್ನ ಅವ್ಳಿಗೆ ಒಂದು ಸ್ವಲ್ಪ ನಾಷ್ಟ ಮಾಡಿಸಿ, ಅವ್ಳಿಗೊಂದು ಸ್ವಲ್ಪ ಡಬ್ಬಿ ಕೊಟ್ಟು ಅಂದರೆ ಡಬ್ಬಿಯನ್ನು ಕಟ್ಟಿ ಅವ್ಳನ್ನ ಕಳಿಸಿ ಬಂದೆ. ನಾನು ಇಲ್ಲೇ ನಾಷ್ಟ ಮಾಡ್ಕೊತಿದ್ದೆ, ಅಂದ್ರೆ ನಾಷ್ಟ ತಿನ್ನತ್ತಿದ್ನಿ. ಇವತ್ತಿನ ನನ್ನ ನಾಷ್ಟ ಈ ಥರ ಇತ್ತು ನೋಡಿರಿ. ಯಾರಿಗೆಲ್ಲ ಪಲಾವ ಹಿಂಗೆ ಕಲರ್ಫುಲ್ಲಾಗಿ ಇಷ್ಟ ಆಗತ್ತಂತ ಹೇಳಿ ಅನ್ನೋದನ್ನು ಕಾಮೆಂಟ್ ಮಾಡಿರಿ. ಮತ್ತು ಮಧ್ಯಾಹ್ನಕ್ಕೆ ನಾನು ಏನು ಮಾಡಿ, ಬೆಳಗ್ಗೆ ನಾಷ್ಟ ಪಲಾವ್ ಮಾಡಿದ್ನಿ. ಮಧ್ಯಾಹ್ನ ಇನ್ನು ಚಪಾತಿ ಹಿಟ್ಟು ನಾದಿನಿ. ನಾದಿದ್ಗಳು ಮತ್ತೆಲ್ಲ ವೆಜಿಟೇಬಲ್ ಶುಕ್ರವಾರ ಸಂತೆ ಹೋಗಿ ಯಜಮಾನ್ರೆಲ್ಲ ಸಂತೆ ತಿಂದಿದ್ರಲ್ಲ, ಹೆಂಗಾರು ಫ್ರೆಶ್ ಎಲ್ಲ ತರಕಾರಿಗಳು ಅಂದಾಕೆ ವಟಾಣಿ ಕಾಳು ನಾನು ಪಲಾವ್ಗೆ ಹಾಕಿ ಕುದಿದ್ದು ಒಂದು ಸ್ವಲ್ಪ ಪಲಾವ ಅಂದ್ರೆ ವಟಾಣಿ ಇದ್ದು ಅವನ್ನ ಆಲೂಗಡ್ಡೆ, ಕ್ಯಾಪ್ಸಿಕಮ್ಮ, ಆನಂತರ ಹೊಳ್ಳೆ ಬೀಟ್ರೂಟ ಎಲ್ಲನೂ ತರಕಾರಿ ಹಾಕಿ ಕುದಿಯಾಕಿಟ್ಟ. ಅದಕ್ಕೆ ಸಿಂಪಲ್ಲಾಗಿ ಒಂದು ಗ್ರೇವಿ ಅಂದ್ರೆ ಒಂದು ಸ್ವಲ್ಪ ಟೊಮೆಟೊ, ಉಳ್ಳಾಗಡ್ಡಿ, ಆನಂತರ ಒಂದು ಸ್ವಲ್ಪ ಕಾಜುನ ಹಾಕಿ ಒಂದು ಗ್ರೇವಿ ಮಾಡ್ಕೊಂಡು, ಆ ಗ್ರೇವಿನ ಹಾಕಿ ಒಗ್ಗರಣೆ ಕೊಟ್ಟು ಮೇಲೆ ಒಂದು ಸ್ವಲ್ಪ ಏನಂದ್ರೆ ಪನ್ನೀರಿದ್ದು ಹಾಕಿ ನಾ ಏನು ಮಾಡಿದ್ನಿ, ಮಿಕ್ಸ್ ವೆಜ್ ಕರಿಯನ್ನು ಮಾಡಿದ್ನಿ. ಇದು ಕೂಡ ಮಸ್ತ್ ಅಂದ್ರೆ ಮಸ್ತಾಗಿತ್ತು. ಯಜಮಾನ್ರು ಮಸ್ತಾಗಿತ್ತು ನೋಡಿ ಅಂತ ಅನ್ನತ್ತಿದ್ರು. ನಾನು ನೋಡ್ರಿ ಇಲ್ಲೇ ನಮಗೆ ಎಷ್ಟು ಬೇಕಲ್ಲ ಕ್ವಾಂಟಿಟಿ ಅಷ್ಟು ಮಾಡ್ಕೊಂಡಿರ್ತಾನೋ. ಮತ್ತು ಅದೇ ರೀತಿ ಇಲ್ಲೇ ನಮ್ಮ ಆಂಟಿಗಳು ನನಗೆ ನನ್ನ ಮಗಳ ಸಂಬಂಧ ಏನಾರು ಕೊಟ್ಟಿರ್ತಾರೋ, ಅವ್ರಿಗೆ ನಾ ಏನಾರು ಕೊಟ್ಟಿರ್ತಾನೆ. ಹಾಗಾಗಿ ಇನ್ನು ಒಬ್ರು ಆಂಟಿ ತಾಟ್ ಕೊಡೋದಿತ್ತು, ಮತ್ತು ಒಬ್ರಲ್ರಿ ಇಬ್ಬರು ಆಂಟಿಗಳಿಗೆ ಕೊಡೋದಿತ್ತು. ಅದಕ್ಕಾಗಿ ಅವ್ರಿಗೊಂದು 2 ಎಕ್ಸ್ಟ್ರಾ ಮಾಡಿರಿ ಆಯ್ತು ಅಂಥೇಳಿ ಮಾಡೀನಿ. ಇಲ್ಲಿ ನೋಡಿರಿ ನಮ್ಮ ಈ ಏನಂತಂದ್ರೆ ನಾವು ಚಪಾತಿ ಹಿಟ್ಲೇನ ಅಂದ್ರೆ ಗೋಧಿ ಹಿಟ್ಲೇನ ನಾವು ತಂದೂರಿಯನ್ನು ಸೇಮ್ ಅಲ್ಲಿ ತಂದ್ರೆ ಮೈದಾ ಇರ್ತದ್ರಿ ಅದು. ಆದ್ರೆ ನಿಮ್ಗೆ ಮೈದಾಯಿಂದ ತಂದೂರಿ ರೊಟ್ಟಿ ತಿನ್ಬೇಕಂದ್ರೆ ನೀವು ಈ ಟೈಪ ಏನು ಮಾಡಿರಿ, ಅದಕ್ಕೆ ಒಂದು ಸ್ವಲ್ಪ ಕರಿ ಎಳ್ಳು ಬಿಳಿ ಎಳ್ಳು ಹಚ್ಚಿ, ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ಹಚ್ಚಿ ಲಟ್ಟಿಸ್ರಿ. ನೀರು ಹಚ್ಚಿ ಬೇಯಿಸ್ತಾನೆ ಹಂಗೆ ಬೇಯಿಸ್ರಿ, ಇಲ್ಲಾಂದ್ರೆ ನಾನು ಡೈರೆಕ್ಟ್ನ ಬೇಯಿಸೀನಿ. ಆಮೇಲೆ ಇವತ್ತು ಪಲಾವ್ ರೀ, ಮಧ್ಯಾಹ್ನ ತಂದೂರಿ ಅಷ್ಟು ತಿಂದಿದ್ದು ನಾನು. ಹತ್ತು ರಾತ್ರಿ ಊಟ ಸ್ಕಿಪ್ ಮಾಡಿದ್ನಿ. ಮತ್ತು ಆಮೇಲೆ ಏನು ಮಾಡೀನಿ ಅಂದ್ರೆ ಸಂಜೆ 5:30ರಿಂದ 6:30 ಮಟ ವಾಕ್ ಮಾಡೀನಿ. ನಾನು ವೇಲ್ ಹೊತ್ಕೊಂಡು ವಾಕ್ ಮಾಡತ್ತನು. ನನ್ನ ಮಗಳು ಏನು ಮಾಡಕತ್ಲ ಅಂದ್ರೆ, ನಾವು ಆಕೆಗೊಮ್ಮೆ ತೋರ್ಸೀನಿ ರೀ ನಾ ಒಂದು ಬ್ರೇಕ್ ಅಂದ್ರೆ, ನಮ್ಮ ಹಳ್ಳಿ ಒಳಗೆ ನಾವು ಗೊಂಗುಳು ಗಂಜಿ ಅಂತಾರೆ ನೋಡಿರಿ, ಗೊತ್ತಿರ್ಬೋದು ಒಂದಷ್ಟು ಮಂದಿಗೆ. ಅದನ್ನು ಹಿಂಗೆ ಹೊತ್ಕೋತಾರೆ ತೋರಿಸ್ಕೊಟ್ನಿ. ಅದನ್ನು ನಾನು ಕಟ್ಕೊಡು ಅನ್ನಕತ್ಲು. ಬಟ್ಟೆಯಲ್ಲೇ ಕಟ್ಕೊಟ್ನಿ. ಅದೇ ರೀತಿ ಇವತ್ತಿನ ವ್ಲಾಗ ಇಷ್ಟಕ್ಕೆ ಮುಗಿಸ್ತೇನೆ ರೀ. ನಮಸ್ಕಾರ ರೀ ಎಲ್ಲರಿಗೂ.